ಬದುಕಿನಲ್ಲಿ ಸಾಕಷ್ಟು ಕಷ್ಟ ಸುಖ ಕಂಡಿದ್ದ ಹಿರಿ ಜೀವ ಅದು. ಅದಾಗಲೇ ತನ್ನ ಇಬ್ಬರು ಗಂಡು ಮಕ್ಕಳನ್ನ ಕಳೆದುಕೊಂಡು ನೋವಿನಲ್ಲೇ ಬದುಕಿನ ಬಂಡಿ ಸಾಗಿಸ್ತಿದ್ರು. ಆದರೆ ಇದ್ದಕ್ಕೆ ಇದ್ದ ಹಾಗೆ ಹೀಗೊಂದು ದುಡುಕಿ ನಿರ್ಧಾರ ಮಾಡ್ತಾರೆ ಅಂತ ಯಾರೂ ಕೂಡ ಕನಸಿನಲ್ಲೂ ಊಹೆ ಮಾಡಿರಲಿಲ್ಲ. ಪುತ್ರ ಶೋಕಂ ನಿರಂತರಂ, ಮಕ್ಕಳಿಗಾಗಿ ದುಡುಕಿ ಬಿಟ್ಟರು. ಕೊರಗಿ ಕೊರಗಿ ಆತ್ಮಹತ್ಯೆಗೆ ಶರಣಾದ ಹಿರಿ ಜೀವ. ಈ ಫೋಟೋದಲ್ಲಿರೋ ವೃದ್ಧೆ ಹೆಸರು ವಿಜಯಲಕ್ಷ್ಮಿ. HSR ಲೇಔಟ್ನ ಚರ್ಚ್ ರಸ್ತೆ ನಿವಾಸಿ. ಸೊಸೆ ಮತ್ತು ಮೊಮ್ಮಕ್ಕಳ ಜೊತೆ ವಾಸವಾಗಿದ್ದ ವೃದ್ಧೆ ಇಂದು ಬೆಳಗಿನ ಜಾವ ಏಕಾಏಕಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 3 ಅಂತಸ್ತಿನ ಕಟ್ಟಡದಿಂದ ಹಾರಿ ಪ್ರಾಣ ಬಿಟ್ಟಿದ್ದಾರೆ. ವೃದ್ಧೆ ವಿಜಯಲಕ್ಷ್ಮಿಯ ಇಬ್ಬರು ಗಂಡು ಮಕ್ಕಳು ಕಳೆದ ಕೆಲ ವರ್ಷಗಳ ಹಿಂದೆ ಸಾವನ್ನಪ್ಪಿದ್ರು. ಚಿಕ್ಕ ಮಗ ಅಪಘಾತದಲ್ಲಿ ಸಾವನ್ನಪ್ಪಿದ್ರೆ ಹಿರಿ ಮಗ 2020ರಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದ್ರಂತೆ. ಈ ನಡುವೆ ಅದೇ ಮಕ್ಕಳು ಸತ್ತೋದ್ಮೇಲೆ ಸ್ವಲ್ಪ ವೀಕ್ ಆದ್ರೆ ಅವ್ರ ಪಾಪ. ಚಿಕ್ಕೋನ್ಗೆ ಇದು ಗಣೇಶ ಉತ್ಸವ ಬರುವಾಗ ಮೇನ್ ರೋಡಲ್ಲಿ ಕುಣ್ಕೊಂಡು ಹೋಗ್ತಾರಲ್ವ, ಆವಾಗ ಫ್ಲೈಓವರ್ ಬರುತ್ತೆ ನೋಡಿ, ಅಲ್ಲಿಂದ ಜಂಪ್ ಮಾಡಿದ್ದಾನೆ. ಜಂಪ್ ಮಾಡಿದಾಗ ಈ ಕಡೆ ಫ್ಲೈಓವರಿಂದ ಬರುವಾಗ ಲಾರಿನ ಏನು ಬಂತೋ ಗೊತ್ತಿಲ್ಲ, ಬಿದ್ದಿದ್ದಾನೆ, ಎದ್ದೇಳಕ್ಕಾಗಲಿಲ್ಲ. ಆವಾಗ ಲಾರಿಯವರು ಯಾರೋ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ದೊಡ್ಡವನು ಮೊನ್ನೆ ಕೊರೋನಾ ಟೈಮಲ್ಲಿ ಹೋಗಿರೋದು. 7 ಕಾಲಲ್ಲಿ ಬಾಗಿಲು ತೆಗೆದ್ವಿ. ಆವಾಗ ಇಲ್ಲೆಲ್ಲ ಪೊಲೀಸರು ಇದ್ದರು. ಏನು ಅಂದಾಗ ಈ ಬಾಗಿಲ ಹತ್ರ ಒಂದು 5-6 ಜನ ನಿಂತಿದ್ರು. ಅಯ್ಯೋ ನೀವು ಪಕ್ಕದಲ್ಲೇ ಇದ್ದೀರಾ, ಗೊತ್ತಾಗ್ಲಿಲ್ವಾ ನಿಮಗೆ ಅಂತ ಕೇಳಿದ್ರು. ಏನು ವಿಷಯನೇ ನಮ್ಗೆ ಗೊತ್ತಿಲ್ಲ. ನೆನ್ನೆ 6:15 ಅಯ್ಯಮ್ಮ ನನ್ನ ಮಾತಾಡಿಸಿದ್ದಾರೆ. ಇಲ್ಲ, ನಮ್ಗೆ ಏನು ವಿಷಯನೇ ಗೊತ್ತಿಲ್ಲ. ಇತ್ತೀಚೆಗೆ ಮನೆಯಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗ್ತಿತ್ತಂತೆ. ನಿನ್ನೆ ಕೂಡ ಮನೆಯಲ್ಲಿ ಸ್ವಲ್ಪ ಗಲಾಟೆಯಾಗಿದ್ದು, ಇದರಿಂದ ಬೇಸತ್ತ ವೃದ್ಧೆ ಎದುರು ಮನೆಯ 3ನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅದೇ ರಸ್ತೆಯಲ್ಲಿ ಬಂದ ಆಟೋ ಚಾಲಕ ವೃದ್ಧೆ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನ ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ HSR ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮೃತದೇಹವನ್ನ ಸೇಂಟ್ ಜಾನ್ ಆಸ್ಪತ್ರೆಗೆ ರವಾನಿಸಿದ್ರು. ಏನೋ ನಮಗೂ ಗೊತ್ತಿಲ್ಲಪ್ಪ, ನಾವು ಬೆಳಗ್ಗೆ 7:15 ಬಾಲ್ ತೆಗೆದ್ವಿ. ಅಷ್ಟೊತ್ತಿಗೆ ಅದು ಯಾರೋ ಸತ್ತೋಗಿದ್ದು ತಗೊಂಡೋಗಿದ್ದಾರೆ ಅಂತ ಹೇಳಿದ್ರು. ನಾವು ಇವನ್ನ ಕೇಳೋ ಅಷ್ಟೊತ್ತಿಗೆ ಪಕ್ಕದ ಮನೆ ಅಜ್ಜಿ ಅಂತ ಹೇಳಿದ್ರು. ಅವರು ವಿಜಯಲಕ್ಷ್ಮಿ ಅಂತ ಅವ್ರ ಹೆಸರು. ಅವ್ರಿಗೊಂದು 74-75 ವರ್ಷ ಆಗಿದೆ. ಅದು ಮೇಲ್ಗಡೆಯಿಂದ ಬಿದ್ದಿದ್ದಾರೆ ಅಂತ ಏನೋ ಅಕ್ಕಪಕ್ಕದವ್ರು ಹೇಳಿದ್ರು. ಪೊಲೀಸವರೆಲ್ಲ ಬಂದಿದ್ದರು. ಆ ಬಿದ್ದಾಗ ಸೌಂಡ್ ನಾ 3 ಕಾಲಿಗೆ ಎದ್ದೆ. ಇಲ್ಲಿ ನಾಯಿಗಳೆಲ್ಲ ಬೊಗಳ್ತಾ ಇತ್ತು. ಲೈಟ್ ಹಾಕಿದೆ, ಈಚೆಗೆ ಬರಲಿಲ್ಲ ನಾನು. ಯಾರೋ ಕಳ್ಳರು ಏನೋ ಇದ್ದಾರೆ, ಲೈಟ್ ಹಾಕಿದ್ರೆ ಹೊಟ್ಟೋಗ್ತಾರೆ ಅಂದ್ಬಿಟ್ಟು ಲೈಟ್ ಹಾಕಿದೆ ಅಷ್ಟೇ. ಅವಾಗಿನ ಸೌಂಡ್ ಇಲ್ಲ. ಆಮೇಲೆ ಅವರು ಪಕ್ಕದ ಮನೆಯವರು ಆಟೋ ತರಕಾರಿ ತರಕ್ಕೆ ಹೋಗ್ತಾರೆ ಮಾರ್ಕೆಟ್ಗೆ. ಆವಾಗ ನೋಡ್ಬಿಟ್ಟು ಇವನ್ನ ಎಬ್ಬಿಸಿ ಇದು ಮಾಡಿದ್ದಾರೆ. ಅವ್ರಿಗೆ ಪರಿಚಯ ಇವ್ರ ಮನೆಯವರು. ಆಮೇಲೆ ಗೊತ್ತಾಗಿ ನಾವು ಗೊತ್ತಿಲ್ಲ, ನಾವು ಈ ಫ್ಯಾನ್ ಹಾಕ್ಬಿಟ್ರೆ ನಮಗೇನು ಗೊತ್ತಾಗೋದೇ ಇಲ್ಲ ಈ ಸೆಕೆಗೆ. 7:15 ಎದ್ದು ನೋಡಿದಾಗ ಅಷ್ಟು ಬಾಡಿ ತಗೊಂಡು ಹೊಟ್ಟೋಗ್ಬಿಟ್ಟಿದ್ರು. ವೃದ್ಧೆ ಸಾವಿನ ಸಂಬಂಧ ಕುಟುಂಬದವರಿಂದ ಪೊಲೀಸರು ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ. ಅಜ್ಜಿ ಹೇಗೆ ಸಾವನ್ನಪ್ಪಿದ್ರು, ಮನೆಯಲ್ಲಿ ಕೆಲ ದಿನಗಳಿಂದ ಯಾವ ರೀತಿ ಸಂದರ್ಭ ಇತ್ತು, ಇನ್ನಿತರ ಮಾಹಿತಿ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಮೇಲ್ನೋಟಕ್ಕೆ ಹೆತ್ತ ಮಕ್ಕಳು ಗಂಡನನ್ನ ಕಳೆದುಕೊಂಡು ವೃದ್ಧೆ ದಿನೇ ದಿನೇ ಕೊರಗುತ್ತಿದ್ರು. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು ಇದೇ ಕೊರಗಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಬದಲಾಗೋದಿಲ್ಲ.